ಏನ್ ಮಾಡ್ತೀರಿ ಯಜಮಾನ್ರು ನೀವು? ತಂದೆನಾ ಅಪ್ಪ? ಏನ್ ಮಾಡ್ರಿ ಸಕ್ಸ್ ಆಗಲ್ಲಪ್ಪ ನೀನು. ಹಾ, ಕುತ್ತಿಗೆ ಹಿಡಿದ್ ದಬ್ದಂಗ ಆಗ್ತೈತಿ. ಹಿಂಗ್ ಮುಂದಕ್ಕೆ ಬರ್ತೀಯ ದಬ್ತಾ ಇದ್ ನಾನು ಪಾಪ ಅಲ್ವಾ? ಹಾ, ಕೈಗೆ ಬಂದು ತುತ್ತುಗಳು ಬಾಯಿಗೆ ಬರೋದಿಲ್ಲ. ಒಂದು ದುಡ್ಡಿಂದು ಸಮಸ್ಯೆ ಬಿಡುತ್ತಲ್ಲಪ್ಪ ಯಜಮಾನ್ರೆ. ಹೌದನ್ರಿ, ಇಲ್ಲ ಅಂತನ್ರಿ, ತಪ್ಪೇನು? ತಮ್ಮ ಹೆಸರೇನು? ರಂಗಸ್ವಾಮಿ ಅವರು. ಸರಿ, ಮದ್ವೆ ಆಗಿದ್ಯಾ? ಅಲ್ಲ ನಿಮ್ಮ ಅವ್ರದ್ದು ಆದ್ಮೇಲೆ ಅಲ್ಲ ನಿನ್ ಆಗೋದು. ನೀನ್ ಬರೋದು ಏನ್ ಹುಡುಗನು? ನಿನ್ ಮದ್ವೆ ಆಗಿಲ್ವಾ ಅಣ್ಣಂದು? ಸ್ವಲ್ಪ ಶುಭ ಕಾರ್ಯಗಳು ಸಮಸ್ಯೆ ಆಗುತ್ತೆ, ಇಲ್ಲಿ ಫೈನಾನ್ಷಿಯಲ್ ಸಮಸ್ಯೆ ಆಗುತ್ತೆ. ಅರ್ಥ ಆಯ್ತಾ? ತಿರ್ಗ ಗಂಡು ಮಕ್ಕಳ ಮೇಲೆ ಕೆಲವೊಮ್ಮೆ ಎಷ್ಟು ದಿನ ಆಯ್ತು ಮನೆ ಕಟ್ಟಿದ್ದು? ಸರಿ, ಕೆಲವೊಮ್ಮೆ ಅಪಘಾತಗಳು ಸಂಭವಿಸೋ ಚಾನ್ಸ್ ಇರುತ್ತೆ. ಅಪಘಾತಗಳು ಅಂದ್ರೆ ಆಕ್ಸಿಡೆಂಟ್ಗಳು ಆಗಿದ್ಯಾ? ಬಿದ್ದಿದೆಯಲ್ಲ. ಇನ್ನು ಏನಮ್ಮ ಚೆನ್ನಾಗಿದ್ರಮ್ಮ? ಅದೇ 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 ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ನೋಡು, ಸೂಕ್ಷ್ಮವಾಗಿ ಅದು ರೆಡಿ ಮಾಡ್ಕೊ, ಇಲ್ಲಾಂದ್ರೆ ಆಪ್ಷನ್ ಕೊಡಲ್ಲ ನಿಮಗೆ. ನೆನ್ಪಿಟ್ಕೊಳ್ಳಿ, ಇದನ್ನೆಲ್ಲ ತೆಗೀರಿ. ಇದನ್ನೆಲ್ಲ ತೆಗೆದ್ಬಿಟ್ಟು ಆ ಕಡೆ ಹಾಕೊಳ್ಳಿ. ಇಲ್ಲ ಆ ಕಡೆ ಜಾಗಿದ್ಯಾ? ಕೆಲಸ ನಿಂತೋಗುತ್ತೆ ಅಂದೆ. ಇಲ್ಲ ಹಾಕಿದ್ರೆ ಹುಡುಗರ ಕೆಲಸ ನಿಂತೋಗುತ್ತೆ. ಒಂದು ಫಸ್ಟ್ ಇವತ್ತು ಮಾಡೋಂಥ ಕೆಲಸ ಏನ್ ಗೊತ್ತೇನು? ಇದೆಲ್ಲ ಮಣ್ಣು ತೆಗೆದ್ಬಿಡು ಫಸ್ಟ್. ಇದನ್ನ, ಈ ಮಣ್ಣು ಆ ಕಲ್ಲು ತೆಗಿ ಫಸ್ಟ್, ಸರಿನಾ? ಆ ಕಲ್ಲು ತೆಗೆದು ನೀನೊಂದು ಕೆಲಸ ಮಾಡು. ಇದು ರೋಡ್, ಇದು ಸರಿನಾ? ರೋಡು, ಈ ಮನೆ ಚೆನ್ನಾಗಿ ನಡೆಯುವಂತ ಮನೆ. ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ, ಮಾಡ್ಕೋ. ನೋಡು, ಇಲ್ಲಿರ್ಬಾರ್ದು, ಇದು ಇಲ್ಲಿ ಮಾಡ್ಕೋ. ಅಕಸ್ಮಾತ್ ಇದು ಪೂರ್ತಿ ಬೇಕಂದ್ರೆ ಅಲ್ಲಿಂದ ಪೂರ್ತಿ ಮಾಡ್ಕೋಬೇಕು. ಅಲ್ಲಮ್ಮ, ಇದು ಅಡ್ಡ ಕಟ್ಟಿದೆಯಲ್ಲ, ಇಲ್ಲಿಂದ ಓಡಾಡ್ಬೇಕು. ನಾನು ಇಲ್ಲಿ ಓಡಾಡ್ತಾ ಇದ್ದೇನಲ್ವ ಈಗ? ಅರ್ಥ ಆಗ್ತಾ ಇದೆ ನಿನಗೆ ಮಾತಾಡೋದು? ನಾನು ಇಲ್ಲಿಂದ ಓಡಾಡ್ತಾ ಇದ್ದೀನಿ ಈಗ. ದರಿದ್ರ ಇದು. ಇಲ್ಲಿ ಓಡಾಡಬೇಕು ಪೂರ್ತಿ, ಅಲ್ಲಿಂದ ಅಲ್ಲಿವರೆಗೆ ಮಾಡಿದ್ರೆ. ಇಲ್ಲಾಂದ್ರೆ ಅಲ್ಲಿಂದ ಅರ್ಧಕ್ಕನ್ನ ಮಾಡ್ಕೋ. ಇದು ಅರ್ಧಕ್ಕೆ ಮಾಡಬಾರ್ದು. ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದೀನಿ, ಮತ್ತೆ ನೀವು ಅದನ್ನೇ ಹೇಳ್ತೀರಿ. ಅಲ್ಗೂ ಮಾಡ್ಕೊಮ್ಮ, ಅಲ್ಲಿ ತಗೊಂಡ ಮಾಡ್ಕೋ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲ ನಿಲ್ಸ್ಕೋ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನಿಲ್ಸ್ಕೋಬೇಡ, ಎಲ್ಲಂದ್ರಲ್ಲೇ. ಆಯ್ತಪ್ಪೇ? ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ನಿಲ್ಸ್ಕೋ, ಸರಿನಾ? ಇದು ಫಸ್ಟ್ ತೆಗಿಯಪ್ಪ. ಇದನ್ನ ತೆಗೆದು ಎಲ್ಲ ಹಿಂದಕ್ಕೆ ಹಾಕೋ. ಇದು ಇನ್ನು ಸ್ವಲ್ಪ ಹಿಂದಕ್ಕೆ ದಬ್ಬಿದನ್ನ ಎಲ್ಲ ದುಡ್ಡಿಗೆ ಭಾರಿ ಸಮಸ್ಯೆ ಆಗತ್ತೆ. ಎಲ್ಲ ತೆಗೆದ್ಬಿಟ್ಟು ಆ ಕಡೆ ಹಾಕೋ. ಇನ್ನು ತೆಗಿ ಫಸ್ಟ್. ಇದು ಮಣ್ಣು ಕ್ಲೀನಾಗಿ ನೀರು ಈ ಕಡೆ ಹೋಗಿ ಮಾಡ್ಕೋ, ಸರಿನಾ? ಇದಿಷ್ಟೇನ ಜಾಗ ಇರೋದು ನಮ್ದು ಕಾಂಪೌಂಡ್ ಪಕ್ಕದಲ್ಲಿ. ಏನು ಜಾಗ ಇಲ್ವಾ? ಬಾಯಿಲಿ ಹೇಳ್ತೀನಿ. ಆ ಕಾಂಪೌಂಡ್ ಕಡೆ ಎಲ್ಲ ಟಚ್ ಮಾಡಿದ್ರಲ್ಲ ಹಿಂಗೆ, ಅದಂಗೆ ಟಚ್ ಮಾಡೋ ಬದಲು ಹಿಂಗೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟು ಅದನ್ನ ಹಂಗೆ ಅದ್ರ ದಾರಿ ಹಿಡ್ಕೊಂಡು ನೇರಾಗಿ ಬಂದು ಇದು ಟಚ್ ಮಾಡಕ್ಕಾಗತ್ತಾ? ಹೊರಗಡೆ ಇದೆ ಸರ್, ಚರಂಡಿ ಮೇಲೆ ಇರೋದು. ಅದು ಮಾಡಕ್ಕಾದ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಅಟ್ಯಾಚ್ ಮಾಡಬೇಡ. ಅಟ್ಯಾಚ್ ಆಗಿದ್ದಲ್ಲಪ್ಪ ಈಗ. ಸಂಧಿ ಬೀಳುತ್ತಲ್ಲ, ಸಂಧಿ ಒಂದು 3 ಇಂಚ್ ಸಂಧಿ ಬಂದ್ರೆ ಸಾಕು ನನಗೆ. ಹಿಂಗ್ ಬಂದ್ಬಿಟ್ರೆ ಸಾಕು. ಆಗತ್ತಾ? ಬರೋದಿಲ್ಲ ಅಂತಂದ್ರೆ 4 ಕಡೆ ತೆಗೆದಾಕಿ ಅದನ್ನ ಶೆಡ್ನ 4 ಕಡೆ, ಒಂದು ಕಡಿಮೆ ಅಂದ್ರೆ 3 ಅಡಿ ತೆಗೆದಾಕಿ ಅದನ್ನ, ಸರಿನಾ? ಇದು ತೆಗಿಯಪ್ಪ, ಎಲ್ಲ ಕೆಲಸ ನಿಂತು ಹೋಗುತ್ತೆ ನೋಡು. ಇದನ್ನೆಲ್ಲ ತೆಗೆದು ಈ ಕಡೆ ಹಾಕೋ. ಏನಪ್ಪೇ? ಇದು ಬರೋಲ್ಲ, ಇದು ಪೂರ್ತಿ ತೆಗೆದಾಕಬೇಕು. ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಇದನ್ನ ಇಷ್ಟು ಕ್ಲೋಸ್ ಮಾಡಿದ್ನ ಈ ಪಿಲ್ಲರ್ ನಿಲ್ಗೆ ಹಾಕೋ ಅಷ್ಟೇನೆ. ಇದನ್ನೆಲ್ಲ ಕಟ್ ಮಾಡಿ ಬಿಸಿ ಹಾಕೋ. ಆ ಕಾಂಪೌಂಡ್ ಸ್ಟ್ರೈಟ್ ಮಾಡ್ಕೋ. ಪೂರ್ತಿ ಗ್ಯಾಪ್ ಮಾಡ್ಕೋ. ಫುಲ್ ಫ್ರೀ ಮಾಡ್ಕೊಮ್ಮ ಅಲ್ಲಿವರೆಗೂ, ಸರಿನಾ? ಇದು ಅಲ್ಲಿವರೆಗೂ ಹೋಗಿಲ್ಲ ಅಂದ್ರೆ ಪೂರ್ತಿ ತೆಗೆದ್ಬಿಟ್ಟು ಇದನ್ನ ಎಲ್ಲಿಂದ ಬರುತ್ತೋ ಕ್ಲೀನಾಗಿ ಅಲ್ಲಿಗೆ ದಾರಿ ಹಿಡ್ಕೊಂಡು, ಸ್ವಲ್ಪ ಈ ಟೈಪ್ ಇರ್ಲಿ. ಈ ಟೈಪ್ ಬೇಡ, ಸ್ವಲ್ಪ ಈ ಟೈಪ್ ಇರ್ಲಿ. ಹೋಗ್ತಾ 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 ಇದೋಗುತ್ತೆ. ದಾರಿ ಹಿಡ್ಕೊ ಕ್ಲೀನಾಗಿ. ಸ್ವಲ್ಪ ಹಿಂಗೆ ಹಿಡ್ಕೊಂಡು ಆ ದಾರಿ ಹೆಂಗ ಹೋಗುತ್ತೆ ಹಂಗೆ ಕಟ್ಬಿಡು. ಸೇಮ್ ಇದು ಮಾಡ್ಕೊ ಗೇಟು, ಸರಿನಾ? ತೆಗಿಬೇಕಂದ್ರೆ, ಇಲ್ಲಾಂದ್ರೆ ತೊಂದರೆ ಮಾಡ್ಕೊಳ್ತಾರೆ ಕಣಪ್ಪ. ಒಂದು ಇದು ಮೈನ್ ತೊಂದರೆ ನಿನಗೆ. ಆಕ್ಸಿಡೆಂಟ್ ಆಗೋದು ಮೈನ್ ತೊಂದರೆ ಏನಂತಂದ್ರೆ ಇದು ಭಾರಿ ಇಂಪಾರ್ಟೆಂಟು. ಈ ಜಾಗ ಬಿಡಬೇಡ. ಇದನ್ನ ಸ್ಟ್ರೈಟ್ ಆಗಿ ಇದು ಮಾಡ್ಕೊ. ಇದನ್ನ ಅಲ್ಲಪ್ಪ, ಇದು ಯಾರ್ದಿದು? ಎಷ್ಟು ಜಾಗ ಐತೆ? ಜಾಗ ಆಯ್ತಾ? ಹಿಂದೆ ಅಲ್ಲಿ ಕಾಂಪೌಂಡ್ ಐತಾ ನಮ್ದು? ಹಿಂದೆ ಅಲ್ಲಿ ಗೋಡೆ ಕರೆಕ್ಟಾಗಿ ಹಾಕ್ಬಿಟ್ಟಿದ್ದೀರಿ. ಒಂದು ಕೆಲಸ ಮಾಡು, ಇದನ್ನೆಲ್ಲಿ ಕಾಂಪೌಂಡ್ ಅದನ್ನ ಕಟ್ಕೊಂಡಿದ್ದೀನಿ. ಆ ದಾರಿದ್ರೆ ಮಾತ್ರ ಕಟ್ಕೋಬೇಡ. ಅದನ್ನ ಆ ಮೂಲೆಯಿಂದ ದಾರಿ ಹಿಡ್ಕೊಂಡು ಆ ಕಡೆ ನೋಡ್ಬೇಕು. ನಾನು ಮಾತಾಡ್ಬೇಕಾರೆ ನೋಡು, ಆ ಕಡೆ ತೋರಿಸ್ತಾ ಇದ್ದೀನಲ್ಲ, ಎಲ್ಲಿತ್ತು ಗೊತ್ತಾಯ್ತಾ? ಆ ಮೂಲೆ ಕರೆಕ್ಟಾಗಿ ದಾರಿ ಹಿಡ್ಕೊ. ನಮ್ ಜಾಗ ಇರೋದು
ನಮ್ಗೆ ಎಲ್ಲಿಗೆ ಬರುತ್ತೋ ಜಾಗ ಇದು ಟಚ್ ಆಗ್ದಂಗೆ. ಈ ಗೋಡೆ ಟಚ್ ಮಾಡ್ಕೋಬೇಕಾರೆ ತೊಂದ್ರೆ ಏನಿಲ್ಲ. 4 ಇಂಚ್ ವಾಲ್ ಕಟ್ಕೋ, 4 ಇಂಚ್ ಗೋಡೆ ಕಟ್ಕೋ, ಸೀದಾ ಅಲ್ಲಿಂದ ದಾರ ಹಿಡ್ಕೊಂಡು ಅಲ್ಲಿ ಕಟ್ಟಿ ಸ್ವಲ್ಪ ಹಿಂಗ್ ಬರ್ತಾ 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 ಹಿಂಗ್ ಕ್ರಾಸ್ ಆಗುತ್ತೆ. ಇದು ಹಿಂಗಾಗತ್ತೆ, ಹಿಂಗ್ ಮಾಡ್ಕೋಬೇಡಿ, ಹಿಂಗಾಗತ್ತೆ. ಉಳಿದ ಜಾಗ ಎಲ್ಲ ಒಂದಡಿ ಒಳಕ್ ಹಾಕೋಬೇಕಾರೆ ಟಚ್ ಮಾಡ್ದಂಗೆ ಒಂದಡಿ ಒಳಗೆ ಹಾಕೊಂಡು ಅದನ್ನ ಟಚ್ ಮಾಡ್ಕೊಂಡು 4 ಕಡೆ ಬರ್ತಾ 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 ಇದಕ್ಕೆ ಟಚ್ ಹಾಕಂತ ಹೋಗಲಿ, ತೊಂದರೆ ಏನಿಲ್ಲ. ಅಲ್ಲಿ ನಮ್ ಜಾಗ ಐತಲ್ಲ, ಒಂದಡಿ ಒಳಗೆ ಹಾಕೋ, ಪಾಯಿಂಟ್ ಇಟ್ಕೋ, ಅಲ್ಲಿಂದ ಸ್ಟ್ರೈಟ್ ಆಗಿ ಬರುತ್ತೆ. ಹಿಂಗೆ ಬರ್ತಾ 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 ಹಿಂಗೆ ಸ್ಟ್ರೈಟ್ ಆಗಿ ಬರುತ್ತೆ. ಫಸ್ಟ್ ಇಂದ ಫಿಲ್ ಮಾಡ್ಕೋ, ಇದನ್ನ ಫಿಲ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡು. ಇದು ಇರ್ಲಿ, ಏನ್ ತೊಂದರೆ ಏನಲ್ಲ. ಇರ್ಲಪ್ಪ, ಅದಿರ್ಲಿ. ಇದನ್ನ ಫಸ್ಟ್ ತೆಗಿಯಪ್ಪ. ದುಡ್ಡಿಗೆ ಬಹಳ ತೊಂದರೆ ಮಾಡ್ಕೊಂಡೆ ಕಣಮ್ಮ. ಇದನ್ನ ಹೊರಗೆ ಹಾಕೊಂಡ್ಬಿಟ್ಟಿದ್ಯಾ ಸ್ಟೇರ್ ಕೇಸು. ಬಾಲ್ಕನಿ ತಗೋಬೇಕಾಯ್ತು. ಇದನ್ನ ಆಮೇಲೆ ಮಾಡ್ಕೊ ಅಂತ 2ನೇ ವಿಸಿಟಿಂಗ್ ಮಾಡ್ಕೊಡ್ತೀನಿ. ಇದನ್ನ ಫಸ್ಟ್ ರೆಡಿ ಮಾಡ್ಕೋ. ಏನಮ್ಮ, ಇದು ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರಿ ನೋಡು. ಇಲ್ಲ ಹಾಕೋಬೇಡ. ರೂಮ್ ಇದು ಮಾಡ್ಕೊಳ್ಳಿ. ಅದನ್ನ ಅಣ್ಣ ಏನ್ ಮಾಡ್ತಾರೆ? ಕಾರ್ ಓಡಿಸ್ತಾರ. ಇಲ್ಲಿ ಬೆಂಗಳೂರಿಗಿದಾರ? ಏನ್ ಅವ್ರದ್ದು ನಿಮ್ದನ ಕಾರು? ನಿಮ್ದು ಸ್ವಂತ ಕಾರಮ್ಮ? ನೀವು ಅವ್ರ ಮಿಸ್ಸಸ್? ಹಾ ಹಾ, ನಿಮ್ದೇ ಕಾರ್ ಇದೆಯಾ? ಅದೇ ಇರ್ಲಿ, ತಪ್ಪೇನಲ್ಲ, ಅದೇನು ಇರುತ್ತೆ. ಇದೆಲ್ಲ ಮಾಡ್ಕೊಳ್ಳಿ. ಇದು ಬಿಟ್ಟು ಬಿಡಿ, ಒಳಗಳದೇನಿಲ್ಲ, ಒಳಗಳದೇನು ಸಮಸ್ಯೆ ಇಲ್ಲಪ್ಪಿ. ನೀನು ಅದನ್ನ ಬಾರಿ ಇಂಪಾರ್ಟೆಂಟ್. ಏನೇನು ಮಾಡ್ಕೊಳ್ತೀರಿ ಹೇಳಿ? ಗೋಡೆ ಲೆವೆಲ್ ಮಾಡ್ಕೋಬೇಕು, ಕ್ಲೀನ್ ಒಂದೇ ದಾರ ಇಟ್ಕೊಂಡು. ತೊಂಬೈಲಿ ಒಂದು ಪೆನ್ ಪೇಪರ್ ಲೈಟ್ ಹಾಕು. ಇಲ್ಲಿ ಟಚ್ ಮಾಡಂಗಿಲ್ಲ. ಇಲ್ಲಿ ಒಂದಡಿ ಒಂದು 10 ಮುಕ್ಕಲಡಿ ಜಾಗ ಬಿಡು. ಇದು ಮನೆ ಟಚ್ ಮಾಡಿದನ್ನ ಮನೆ ಟಚ್ ಮಾಡ್ತಿರ್ಗ ಅಲ್ಲ, ಹಿಂಗ್ ಹೋಗಿದ್ ಹಿಂಗ್ ಗ್ಯಾಪ್ ಇರುತ್ತೆ. ನಿಮ್ ಜಾಗ 1.5 ಅಡಿ 2 ಅಡಿ ಐತೆ. 1 ಅಡಿ ಬಿಟ್ರೆ 1 ಅಡಿ ಜಾಗ ಇರುತ್ತೆ, ಸರಿನಾ? 1 ಅಡಿ ಜಾಗ ಇದ್ದಾಗ ಕ್ಲೀನ್ ಆಗಿ ಅಲ್ಲಿಂದ ನಿಮ್ ಮನೆ ಲೆವೆಲ್ಗೆ ಪಾಯಿಂಟ್ ತಗೊಂಡು, ಇಲ್ಲಿ ನೋಡಲ್ಲಿ ಮನೆ ಲೆವೆಲ್ಗೆ ಪಾಯಿಂಟ್ ತಗೊಂಡು, ಓಕೆನಾ? ಹಿಂಗ್ ಗೋಡೆ ತಗೋ, ಅಡ್ಡ ಗೋಡೆ ಕಟ್ಟೊಂದು ಟಚ್ ಮಾಡು. ಹಿಂಗ್ ಟಚ್ ಮಾಡು, ಹಿಂಗ್ ಮತ್ತೆ ಹಿಂಗ ಅಲ್ಲಿಂದ ಕಟ್ಕೊಂಡಿರ್ತೀರಿ ನೀನು. ಸಂಧಿ ಇರ್ಲಿ, ಗ್ಯಾಪ್ ಇರ್ಲಿ, ಗೊತ್ತಾಯ್ತಾ? ಗ್ಯಾಪ್ ಇರ್ಲಿ, ಸರಿನಾ? ಕ್ಲೀನ್ ಆಗಿ ಇಲ್ಲಿ ಲಾಸ್ಟ್ ಪಾಯಿಂಟ್ ಇಟ್ಕೊಂಡು ನಮ್ ಕಾಂಪೌಂಡ್ ಐತಲ್ಲ ಈಗ, ಅಲ್ಲಿ ಇಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ದಲ್ದ ಒಂದು ದಾರ ಕಟ್ಟಿಬಿಡಿ ಅಲ್ಲಿ ಮೂಲೆಯಲ್ಲಿ. ಇಲ್ಲಿ ನಮ್ಮ ಜಾಗ ಇದೆಯಲ್ಲ, ಅರ್ಧ ಅಡಿ ಒಳಗೆ ಹಾಕೊಳ್ಳಿ. ಅರ್ಧ ಅಡಿ ನಮ್ಮ ಜಾಗ ಇದೆಯಲ್ಲ ಈಗ, ನಿಮ್ ಇದ್ರ ಲೆವೆಲ್ಗೆ ಒಂದು ಅರ್ಧ ಅಡಿ ಜಾಗ ಒಳಗೆ ಹಾಕೊಳ್ಳಿ. ಒಳಗೆ ಹಾಕೊಂಡು ಸ್ಟ್ರೈಟ್ ಆಗಿ ಎಳದ್ ಕಟ್ಟಿ. ಆ ಎಳದ್ ಹೆಂಗ್ ಹೋಗಿರುತ್ತೋ ಹಂಗಂಗ ನೀವೇನು ತಲೆ ಕೆಡಿಸ್ಕೋಬೇಡಿ. 4 ಕಡೆ ಕಾಂಪೌಂಡ್ ಕಟ್ಟಿ, ಸರಿನಾ? 4 ಕಡೆ ಕಾಂಪೌಂಡ್ ಕಟ್ಕೊಳ್ಳಿ. ಮತ್ತೆ ಆ ಗ್ಯಾಪ್ ಇರುತ್ತಲ್ಲ, ಹಿಂಗ್ ಗ್ಯಾಪ್ ಇರುತ್ತಲ್ಲ, ಹಿಂಗೆ ಅದಕ್ಕೆ ಅಡ್ಡ ಕಟ್ಟಿ. ಅಟ್ಯಾಚ್ಮೆಂಟ್ ತಲೆ ಕೆಡಿಸ್ಕೋಬೇಡ. ಅರ್ಧ ಅಡಿ ಒಳಗ್ ಹಾಕೋ. ನಮ್ ಜಾಗ ಅರ್ಧ ಬಿಟ್ಟು ಬಿಡು, ಅರ್ಧ ಅಡಿ ಅವ್ರಿಗೆ ಬಿಟ್ಟು ಬಿಡು, ಬೇರೆಯವ್ರಿಗೆ ಒಳಗ್ ಹಾಕೋ, ಸರಿನಾ? ಇನ್ನು ಅದನ್ನ ಲಾಸ್ಟಿಗೆ ಮಾಡ್ಕೊಂಡು ಕ್ಲೀನ್ ಆಗಿ, ಅವಾಗ ಏನಾಗುತ್ತೆ, ಈ ಪೂರ್ವ ಬೆಳೀತೆ, ಬೆಳೀತಿ ಹಿಂಗೆ. ಹಂಗಂತ ಹೆಂಗಂದ್ರೆ ಹಂಗ ಮಾಡ್ಬೇಡಿ. ಹಿಂಗೆ ಇದನ್ನ ಫಸ್ಟ್ ಹಿಂಗೆಲ್ಲ ಹೋಗಿದೆಲ್ಲ, ಇದೆಲ್ಲ ನಮ್ದಲ್ಲ, ಬಿಟ್ಟು ಹಾಕಿದನ್ನ ಹೋಗ್ತಾ ಖಾಲಿ ಜಾಗ ಬಾಳ ಇರ್ತಿಲ್ಲಿ. ಹೋಗ್ತಾ 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 0 ಆಗುತ್ತೆ ನೋಡಿ. ಅರ್ಥ ಆಯ್ತು ಹೇಳೋದು? ಇದು ಅಷ್ಟೇನೆ, ಹೋಗ್ತಾ ಹೋಗ್ತಾ ಬೆಳೀತಿದ್ದು. ಓಕೆ, ಇದೆಲ್ಲ ಮನೆ ಶರಪ್ಪ. ಇದೆಲ್ಲ ಅಟ್ಯಾಚ್ ಇದೆಯಲ್ಲ, ಇದು ಅಟ್ಯಾಚ್ ಇದೆಯಲ್ಲ. ಸರಿ, ಇದೆಲ್ಲ ಮನೆ. ಓಕೆ, ಮಾಡ್ಕೊ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ನಿನಗಾಗಲೇ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ದೆ, ನಾನು ಹೇಳ್ತಂದೆ. ಆಕ್ಸಿಡೆಂಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ, ನೀವು ಕಳ್ಕೊಳ್ತೀರಿ ಅಂತ ಹೇಳಿದ್ದೀನಿ. ಆಗಿದೆ ಆಗ್ಲೇ. ನೆಕ್ಸ್ಟು ಯಾವುದೇ ಕಾರಣಕ್ಕೂ ಇದನ್ನ ತಪ್ಪಿಸ್ಕೊಳಕ್ ಆಗೋದಿಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಇದನ್ನ ಮಾಡ್ಕೊಳ್ತಿದ್ರೆ ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾನೇನು ಅದಕ್ಕೆ ಇದ್ ಮಾಡಲ್ಲ. ಚೆನ್ನಾಗಿದೆಯಲ್ಲಪ್ಪ, ದೇವ್ರ ಮೇಲೆ ಚೆನ್ನಾಗಿದೆಯಲ್ಲ. ಮಲ್ಕೊಳ್ಳಿ ಅಂತಂದ್ರೆ ಇಲ್ಲಿ ಮಲ್ಕೊಳ್ತಾರೆ, ತಪ್ಪೇನು? ಸ್ಟೋರ್ ಮಾಡ್ಕೊಳ್ಳಿ ಅದನ್ನ. ಯಾಕೆ, ಏನ್ ನೋಡಿ ನನಗೇನು ಅಲ್ಲ, ಏನ ಪೂಜೆದ ಏನಕ್ಕೆ ಸಮಸ್ಯೆ ನಿಮ್ದು? ಸರಿನಾ? ಇದನ್ನ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಯಾವುದು? ಬನ್ನಿ, ಖರ್ಚು ಮಾಡ್ಕೋಬೇಡಿ.
ಖರ್ಚು ಮಾಡ್ಕೋಬೇಡಿ, ಅದು ಇಂಪಾರ್ಟೆಂಟ್, ಬೇಗ ಮಾಡ್ಕೊಳ್ಳಿ. ಇದನ್ನ ಏನು ತಲೆ ಕೆಡ್ಸ್ಕೋಬೇಡಿ. ಇದರಿಂದ ತೊಂದ್ರೆ ಇಲ್ಲ ನಿಮಗೆ, ತಲೆ ಕೆಡ್ಸ್ಕೋಬೇಡಿ. ಸುಮ್ನೆ ಖರ್ಚು ಮಾಡ್ಕೊಳ್ತೀರಾ? ಇನ್ನೊಂದು ಮಾಡ್ಬೇಕಾದ್ರೆ 20,000 ಬೇಕು. ಅವಶ್ಯಕತೆ ಯಾಕೆ ಮಾಡ್ಕೊಳ್ತೀರಾ? ದುಡ್ಡೇ ಖರ್ಚು ಮಾಡ್ಕೊಳ್ತೀರಿ. ಜಾಸ್ತಿ ಆಗಿದಾವ ಕೊಡಿ, ಜಾಸ್ತಿ ಆಗಿದ್ರೆ ಮತ್ತೆ ಅಲ್ವಾ? ಬೇಡ. ಹೇಗ್ ಕೆಲಸ ಮಾಡ್ತೇಪಿ? ಟೆಸ್ಟರ್ ಇದೆಲ್ಲ ಚೆನ್ನಾಗಿದೆ. ಯಾಕೆ ಇದನ್ನೆಲ್ಲ ಏನ್ ಮಾಡಿದ್ರಿ? ಯಾಕೆ ಮಾಡಿದ್ರಿ? ಹೊಸ್ತ ಮಾಡ್ಸಿದ್ರಿ. ಈ ಪ್ಯಾರಪೆಟ್ ವಾಲ್ ಐತಲ್ಲ, ಸ್ಟ್ರೈಟ್ ಆಗಿ ಕಟ್ಬಿಡಿ. ಅದ್ ಹೊಡೆದಾಗ ಬಿಡಿ. ಇದಾದಾಗ ಈ ಪ್ಯಾರಪೆಟ್ ವಾಲ್ ಏನಿದೆ ಆ ಸ್ಟ್ರೈಟಿಗೆ ವಾಲ್ ಹೋಗ್ಲಿ ಅಷ್ಟೇನೆ. ಹೌದಾ? ಬರಲ್ಲ.